ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಆನ್ಸರ್ಸ್ ತುಂಬಾನೇ ಇದಾವೆ, ತುಂಬಾನೇ ಕಮೆಂಟ್ಸ್ ತುಂಬಾನೇ ಇದಾವೆ, ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಸತಿ ಒಂದು ವಿಡಿಯೋ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ತುಂಬಾ ಕಮೆಂಟ್ಸ್ ಇದಾವೆ. ಆ ವಿಡಿಯೋ ನೋಡೇನೆ ತುಂಬಾ ಹೆವಿ ಇದಾವೆ, ಹೆವಿ ಅಂದ್ರೆ ಹೆವಿ ಇದಾವೆ. ಅದಕ್ಕೆ ಮೇನ್ ಕಮೆಂಟ್ಸ್ ಯಾರ್ಯಾರ್ದು ಏನೇನಿತ್ತು ಸೊ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಮೊದಲನೇ ಕ್ವಶನ್, ಆನ್ಸರ್ ಕೀಗೆ ಅಬ್ಜೆಕ್ಷನ್ ಹಾಕೋದು ಹೇಗೆ ಅಂತ ಸುಮಾರು ಜನ ಕೇಳಿದ್ರಿ. KPSC ಆಗಿರ್ಲಿ, KE ಆಗಿರ್ಲಿ, PSI ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಸ್, RF ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ನಿಮ್ಮ ನಿಮ್ಮ ಎಜುಕೇಶನ್ ಸಂಬಂಧಪಟ್ಟಿದ್ದಾಗಿರ್ಲಿ, ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಆದ್ರೂ ಆನ್ಸರ್ ಕೀಗೆ ಅಬ್ಜೆಕ್ಷನ್ ಕೇಳ್ತಾರೆ. ಯಾಕೆ ಅಂದ್ರೆ ಆನ್ಸರ್ ಕೀ ಸರಿಯಾಗಿ ಬಿಟ್ಟಿರ್ತಾರೋ ಇಲ್ವೋ ಗೊತ್ತಿಲ್ಲ. 1-2 ರಾಂಗ್ ಆಗೇ ಆಗಿರುತ್ತೆ. ಆನ್ಸರ್ ಕೀ 1-2 ರಾಂಗ್ ಆಗೇ ಆಗಿರುತ್ತೆ, ಬಟ್ ಗೊತ್ತಿಲ್ಲ. ಮಂಡ್ಯ ಅದು ಅನೌನ್ಸ್ ಆಗಿದೆ, ಅದರಲ್ಲಿ ಎಷ್ಟು ರೈಟ್ ಇದಾವೋ ಎಷ್ಟು ರಾಂಗ್ ಇದಾವೋ ಗೊತ್ತಿಲ್ಲ. ಅವ್ರ ಪ್ರಕಾರ ಎಲ್ಲ ರೈಟ್ ಇರುತ್ತೆ, ಹುಡುಗರ ಪ್ರಕಾರ ಡೌಟ್ ಇರ್ಬೋದು, ಮೇ ಬಿ ಗೊತ್ತಿಲ್ಲ. ಸೊ ಇದಕ್ಕೆ ಸಮಾಧಾನಕರವಾದಂತ ಉತ್ತರ ಏನಪ್ಪಾ ಅಂದ್ರೆ, ಒಂದೇ ದಾರಿ ಇರೋದು. ಹೋಗಿ ಮಂಡ್ಯ ಅಡ್ಮಿನಿಸ್ಟ್ರೇಟಿವ್ ಬ್ಯಾಂಕ್ ಅಲ್ಲಿ ಕೇಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಅಬ್ಜೆಕ್ಷನ್ ಹಾಕೋದು ಹೇಗೆ ಅಂತ ಕೇಳಿ, ಅವರೇ ದಾರಿ ತೋರಿಸ್ತಾರೆ. ಇರೋದು ಇದೊಂದೇ ದಾರಿ, ಇನ್ಯಾವುದೇ ದಾರಿಗಳು ಇಲ್ಲ. ಅಬ್ಜೆಕ್ಷನ್ ಆನ್ಸರ್ ಕೀ ಯಾರು ಅಬ್ಜೆಕ್ಷನ್ ಹಾಕ್ಬೇಕು ಅನ್ನೋ ಉದ್ದೇಶ ಇದ್ರೆ ಕೇಳಿ, ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅವ್ರ ಥಾಟ್ಸ್ ಏನಿದೆ ಅಂತ ಹೇಳ್ತಾರೆ. ಇಲ್ಲ ಆನ್ಸರ್ ಕೀ 100% ರೈಟ್ ಇದ್ರೂ ಇರ್ಬೋದು, ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಸುಮ್ನೆ ಆನ್ಸರ್ ಕೀ ಬಿಟ್ಟಿರೋದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು. ಆ ಕ್ವಶನ್ ಪೇಪರ್ ಕೈಯಲ್ಲಿಲ್ಲ ಅಂದ್ರೆ ಈ ಕ್ವಶನ್ ರೈಸ್ ಆಗೋದೇ ಇಲ್ಲ. ಬಟ್ ಆಲ್ ಓವರ್ ಕರ್ನಾಟಕ ಯಾವುದೇ ಎಕ್ಸಾಮ್ ಮಾಡಿದ್ರು ಕೇಳ್ತಾರೆ. KPSC ಆಗಿರ್ಲಿ, KE ಆಗಿರ್ಲಿ, ಅಬ್ಜೆಕ್ಷನ್ಸ್ ಕೇಳ್ತಾರೆ. ಅಬ್ಜೆಕ್ಷನ್ಸ್ ಗೌರ್ಮೆಂಟ್ ಆಥರ್ಸ್ ಬುಕ್ಸ್ ಹಾಕಿದ್ರೆ ಅಬ್ಜೆಕ್ಷನ್ಸ್ ಏನ್ ರಾಂಗ್ ಆಗಿದ್ರೆ ಕೊಡೋದು, ಇದೆಲ್ಲ ಮಾಮೂಲಿ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷದಿಂದನೂ ಇದೇ ಪ್ರೊಸೀಜರ್ ನಡ್ಕೊಂಡ್ ಬರ್ತಾ ಇರ್ತದ್ದು. ಇವ್ರು ವಾಪಸ್ ಯಾಕೆ ಇಸ್ಕೊಂಡ್ರು ಅಂತ ನಮಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನೀವು ಬ್ಯಾಂಕ್ ನ ಕನ್ಸಲ್ಟ್ ಮಾಡಿ. ಇನ್ನೊಂದು, ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಕೇಳಿದರೆ, ಎಕ್ಸಾಮ್ ಆದ ನಂತರ ಈಗ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಆಗಿದೆ, ಅಟೆಂಡರ್ ಎಕ್ಸಾಮ್ ಆಗಿದೆ ಅಲ್ವಾ, ನೆಕ್ಸ್ಟ್ ಪ್ರೋಸೆಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ಸುಮಾರು ಜನ ಕೇಳಿದರೆ, ಏನಿಲ್ಲಮ್ಮ, ನೆಕ್ಸ್ಟ್ 1.5 ತಿಂಗಳು ಹಂಗಂತೇಳಿ 1.5 ತಿಂಗಳೇನ ಗೊತ್ತಿಲ್ಲ. ಇನ್ ಜನರಲ್ ಸುಮಾರು ಒಂದು 16 ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ, ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳು ಬೇಗ ಮುಗಿಸ್ತವೆ ಅಂತ ಒಂದು ಅಂದಾಜಿನ ಮೇಲೆ ಹೇಳ್ಬೋದು ಅಷ್ಟೇ. ಇದು ಕೇವಲ ಅಂದಾಜಷ್ಟೇನೆ, ಯಾವುದೇ ರೀತಿ ಆಕ್ಯುರಸಿ ಅಲ್ಲವೇ ಅಲ್ಲ. ಒಂದು ಅಂದಾಜ್ ಮೇಲೆ ಹೇಳೋದಾದ್ರೆ 1.5 ತಿಂಗಳ ನಂತರ, 1.5 ತಿಂಗಳಂತೂ ತಗೊಂಡ ನಂತರ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತಾರೆ. ರಿಸಲ್ಟ್ ಶೀಟ್ ಅನೌನ್ಸ್ ಆಗುತ್ತೆ, ಎಲ್ಲರದು ರಿಸಲ್ಟ್ ಬರುತ್ತೆ, ಇಂಡಿವಿಜುವಲ್ ರಿಸಲ್ಟ್ ಬರುತ್ತೆ. ಅದಾದ ನಂತರ ಒಂದು 15 ಡೇಸ್ ನಲ್ಲಿ ಕಟ್ ಆಫ್ ಅನೌನ್ಸ್ ಮಾಡ್ತಾರೆ, ವಿತಿನ್ 15 ಡೇಸ್. ಇದು ಅಷ್ಟೇನೆ, ಒಂದು ಅಂದಾಜು ಅಷ್ಟೇನೆ. ಪ್ರತಿಯೊಂದು ಅಂದಾಜು ಅಂತ ವರ್ಡ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಅದಾದ ನಂತರ 1.5 ತಿಂಗಳ ನಂತರದಲ್ಲಿ ರಿಸಲ್ಟ್, ಅದಾದ ಒಂದು 15 ದಿನಕ್ಕೆ ಕಟ್ ಆಫ್ ಮಾರ್ಕ್ಸ್ ಅನೌನ್ಸ್ ಮಾಡ್ತಾರೆ. ಅದಾದ ಮತ್ತೆ ಇನ್ನೊಂದು 15 ಡೇಸ್ ಗ್ಯಾಪ್ ತಗೊಂಡು ಇಂಟರ್ವ್ಯೂಗೆ 1:5, ಒಂದು ವೇಕೆನ್ಸಿಗೆ 5 ಜನಗಳನ್ನ ಕರೀತಾರೆ. ಒಂದು ವೇಕೆನ್ಸಿಗೆ 5 ಜನ ಇಂಟರ್ವ್ಯೂ, ಕಾಲ್ ಲೆಟರ್ ಬರುತ್ತೆ, ಇಂಟರ್ವ್ಯೂ ಮಾಡ್ತಾರೆ, ಪೋಸ್ಟಿಂಗ್ಸ್ ಕೊಡ್ತಾರೆ. ಇದು ಪ್ರೋಸೆಸ್ ಆಗುತ್ತೆ. ಇನ್ನ ಜೂನಿಯರ್ ಅಸಿಸ್ಟೆಂಟ್ ಸ್ಯಾಲ್ರಿ ಏನು, ಅಟೆಂಡರ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿರ್ತಾರೆ. ಅದದು ಸಿಂಪಲ್. ಜೂನಿಯರ್ ಅಸಿಸ್ಟೆಂಟ್, ಅಟೆಂಡರ್ದು ಅದು ಇದು ಅಂತ ಕೇಳೋ ಬದಲು ಒಂದು ಫಾರ್ಮ್ಯಾಟ್ ತಿಳ್ಕೊಬೇಕು. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಹೋಗ್ತಾ ಇದ್ರೆ ಸಿಂಪಲ್ ಆಗಿ ಏನಿಲ್ಲ, 30,000 ಇದೆ ಬೇಸಿಕ್, 13,300 ಸಮಥಿಂಗ್ ಇದೆ. ಅದು ಒಳಗಡೆ ಇನ್ನ ಚೇಂಜಸ್ ಆಗಿರ್ಬೋದು, ನ್ಯೂ ಪೇ ಸ್ಕೇಲ್ ಎಕ್ಸಿಸ್ಟಿಂಗ್ ಚೇಂಜಸ್ ಮಾಡ್ಕೊಂಡಿರ್ಬೋದು, ಮಾಡಿಲ್ದೇನೂ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆಸ್ ಪರ್ ನೋಟಿಫಿಕೇಶನ್ ಅಲ್ಲಿ 30,000 ಸಮಥಿಂಗ್, 30,350 ಏನೋ ಇದೆ, ಈ ತರ ಇದೆ. ನೋಟಿಫಿಕೇಶನ್ ಚೆಕ್ ಮಾಡಬೇಕು. ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ 30,000 ಅಂತಿತ್ತು ಅಂದ್ರೆ ದಿಸ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್, ದಿಸ್ ಎ ಬೇಸಿಕ್ ಸ್ಯಾಲರಿ ಅಂತ ಹೇಳಿ ಕರೀತಾರೆ. ಬೇಸಿಕ್ ಗೆ DA ಆಡ್ ಅಪ್ ಆಗುತ್ತೆ ಪ್ಲಸ್ HRA ಆಡ್ ಅಪ್ ಆಗುತ್ತಮ್ಮ. ಎಷ್ಟೇ ಬೇಸಿಕ್ ಏನೇನು ಆಡ್ ಅಪ್ ಆಗುತ್ತೆ, ಬೇಸಿಕ್ ಪ್ಲಸ್ DA ಪ್ಲಸ್ HRA ಇದಿಷ್ಟು ಆಡ್ ಅಪ್ ಆಗಿ ಸ್ಯಾಲರಿ, ಗ್ರಾಸ್ ಅಮೌಂಟ್ ಸ್ಯಾಲರಿ ಫಿಕ್ಸ್ ಆಗುತ್ತೆ. ದಿಸ್ ಇಸ್ ಯುವರ್ ಬೇಸಿಕ್ ಸ್ಯಾಲರಿ. ಅರ್ಥ ಆಗಿದೆ? ಟೋಟಲ್ ಸ್ಯಾಲರಿ, ಗ್ರಾಸ್ ಸ್ಯಾಲರಿ, ದಿಸ್ ಇಸ್ ಯುವರ್ ಗ್ರಾಸ್ ಸ್ಯಾಲರಿ ಆಗುತ್ತೆ. ಗ್ರಾಸ್ ಏನೇನಾಗುತ್ತೆ, ಬೇಸಿಕ್ ಒಂದು 30,350 ಬೇಸಿಕ್ ಆಗುತ್ತೆ. ಚೆಕ್ ಮಾಡಿ ಎಷ್ಟು ಅಂತ, ನಾನು ನೋಡಕ್ ಹೋಗಿಲ್ಲ. 30,000 ಚಿಲ್ಲರೆ ಎಷ್ಟೋ ಇದೆ, ಅದು ಪ್ಲಸ್ HRA ಪ್ಲಸ್ DA, ಈ ಮೂರು ಸೇರಿದ್ರೆ ನಿಮಗೆ ಗ್ರಾಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಗ್ರಾಸ್ ಆಗುತ್ತೆ, ಅದು ನಿಮ್ಮ ಟೋಟಲ್ ಸ್ಯಾಲರಿ ಆಗುತ್ತೆ. ಅಟೆಂಡರ್ಗೆ 23,000 ಸಮಥಿಂಗ್ 350 ಏನೋ ಇದೆಯಮ್ಮ, 450 ಇದೆ. ಅದಕ್ಕೂ ಅಷ್ಟೇನೆ DA ಪ್ರೆಸೆಂಟ್ಲಿ ಎಷ್ಟಿದೆ ಅಂತ ನೀವು ವೆಬ್ ಅಲ್ಲಿ ಚೆಕ್ ಮಾಡಬೇಕು. DA ಪ್ಲಸ್ ಎಷ್ಟಿದೆ, HRA ಪ್ಲಸ್ ಎಷ್ಟಿದೆ, ಮಂಡ್ಯದು HRA ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಮಂಡ್ಯದ HRA 7% ಇದೆಯಾ, ಸ್ಲ್ಯಾಬ್ 7% ಒಂದು ಕಮ್ಮಿ ಮಾಡಿದ್ದಾರೆ. ಇವಾಗ ನೋಡ್ಕೋಬೇಕು ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೀವೇ ಕಲಿಬೇಕು, ಯಾರನ್ನು ಕೇಳಬಾರ್ದು. ನೀವೇ ಪ್ರತಿಯೊಬ್ರು ಕಲಿಬೇಕು.
ಬೇಸಿಕ್ ಹಾಕೋಬೇಕು. ಬೇಸಿಕ್ ಎಷ್ಟಿದೆ ಅಂತ ಹಾಕೋಬೇಕು. ಬೇಸಿಕ್ಗೆ DA ಎಷ್ಟಿದೆ, 10% ಇದೆಯಾ, ಬೇಸಿಕ್ಗೆ 10% ಅಂದಾಜು ಹೇಳ್ತಾ ಇರೋದು. ಇನ್ನು HR 7% ಇದೆಯಾ, 7%, ಬೇಸಿಕ್ಗೆ 7%, ಎಷ್ಟೋ ಒಂದು ಅಮೌಂಟ್ ಬರುತ್ತೆ, ರೌಂಡ್ ಅಮೌಂಟೇ ನಿಮ್ಮ ಗ್ರಾಸ್ ಸ್ಯಾಲರಿ ಆಗುತ್ತೆ. ಅರ್ಥ ಆಗುತ್ತಾ? ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಇದೆ. ಯಾವ ಡಿಪಾರ್ಟ್ಮೆಂಟ್ಗಾದ್ರೂ ಹೋಗ್ರಿ, ನಿಮ್ಮ ಮನೆ ಬರ, ನಿಮ್ ಎಲ್ಲಾದ್ರೂ ಹೋಗ್ಕೊಳ್ರಿ, ಇದು ಬೇಸಿಕ್. ಇಷ್ಟು ಮಾತ್ರ ಗೊತ್ತಿರಬೇಕು. ಅಲ್ಲೆಷ್ಟಾಗುತ್ತೆ, ಮತ್ತೆ ಇನ್ಯಾವುದೋ ಎಕ್ಸಾಮ್ ಬರೀತಾ ಇದೀನಿ ಅದೆಷ್ಟಾಗುತ್ತೆ ಕೇಳಬಾರ್ದು, ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಅದು ಲಕ್ಷಣ ಅಲ್ಲ, ಅದು ಯಾವುದೇ ಕಾರಣಕ್ಕೂ ಲಕ್ಷಣ ಅಲ್ಲ. ಎಲ್ಲ ಡಬಲ್ ಡಿಗ್ರಿ ಓದಿರ್ತೀರ, ಎಲ್ಲ MTech ದೊಡ್ಡ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಇರೋರು, ಸಿಂಗಲ್ ಗ್ರಾಜುಯೇಟ್ಸ್ ಇಲ್ಲವೇ ಇಲ್ಲ ಅಂತಾನೆ ಹೇಳ್ತೀನಿ. ಬೇಕಾದ್ರೆ ಎಕ್ಸಾಮ್ ಬರೆದು ಅಷ್ಟು ಇದು ಓದಿರ್ತೀರಾ, ಕಲ್ತ್ಕೊಳ್ರಿ, ಕಲಿಬೇಕು. ಇನ್ನ ಚಿಕ್ಕಮಂಗ್ಳೂರು ಎಕ್ಸಾಮ್ ಯಾವಾಗ ಅಂತ ಕೇಳ್ತಿರ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾವಾಗ ಹೇಳಿ, ಈಗಲೇ ಹೇಳಿ, ತಕ್ಷಣ ಹೇಳ್ಬಿಡಿ, ಫಸ್ಟ್ ನೀವು ಹಾಕಿ ಅಂತಿರ್ತೀರಾ. ನಾವು ನಿಮ್ ತರ ಕಾಮನ್ ಪರ್ಸನ್ಸ್ ಅಷ್ಟೇನೆ. ಈ ಪರ್ಟಿಕ್ಯುಲರ್ ಸಂಸ್ಥೆಯಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ, ಅದರಲ್ಲೂ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಇನ್ಫಾರ್ಮೇಶನ್ ಇರುತ್ತೆ. ಬೇರೆಯವ್ರಿಗೆ ಯಾರಿಗೂ ಇನ್ಫಾರ್ಮೇಶನ್ ಇರೋದಿಲ್ಲ, ಗೊತ್ತಿರೋದಿಲ್ಲ. ಪದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ಚಿಕ್ಕಮಂಗ್ಳೂರ್ದು ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ನಂಬರ್ ತಗೊಳ್ಳಿ, ಕಾಲ್ ಮಾಡಿ ಕೇಳಿ, ರಿಕ್ವೆಸ್ಟ್ ಮಾಡಿ ಕೇಳಿ, ಸರ್ ಯಾವ ಮಂತ್ ಅಲ್ಲಿ ಇರುತ್ತೆ ಅಂತ. ಖಂಡಿತವಾಗ್ಲೂ ಹೇಳ್ತಾರೆ. ಇದೇನು ಹಿಡನ್ ಸೀಕ್ರೆಟ್ ಅಲ್ಲ, ಎಕ್ಸಾಮಿನೇಷನ್ ಏನು ಹೇಳ್ಬಾರ್ದು ಅಂತ ಏನಿಲ್ಲ. ಇಂಥ ಮಂತಲ್ಲಿ ಮಾಡ್ತೀವಪ್ಪ, ಓದ್ಕೊಳ್ರಿ, ಒಂದು ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ರಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಎಂಥವ್ರೇ ಆದ್ರೂ ಹೇಳ್ತಾರೆ. ಸಪೋಸ್ ಏನು ಫೆಬ್ರವರಿ ಎಂಡಿಂಗು, ಮಾರ್ಚು, ಏಪ್ರಿಲ್ ಏನೋ ಒಂದು ಬಾಯ್ ಬಿಡ್ತಾರೆ, ಹೇಳೇ ಹೇಳ್ತಾರೆ. ಒಳ್ಳೆಯವರಿದ್ರೆ ಹೇಳ್ತಾರೆ, ಓದ್ಕೊಳ್ರಪ್ಪ. ಒಂದು ಟೈಮ್ ಟೇಬಲ್ ಮೇನ್ ನಿಮಗೆ ಎಕ್ಸಾಮಿನೇಷನ್ ಡೇಟ್ ಬೇಕಾಗಿರೋದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ, ಇನ್ನೇನಕ್ಕೂ ಅಲ್ಲ. ಒಂದು 15 ದಿನ ಲೇಟ್ ಆಯ್ತು ಅಂದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೋಬಹುದು. ಇದು ಓದೋರ ಲಕ್ಷಣ. ನನ್ಗೆ ಗೊತ್ತಿರೋದು ಹೇಳ್ತಾ ಇದೀನಿ, ಇದು ಓದೋರ ಲಕ್ಷಣ. ಒಂದು 15 ದಿನ ಲೇಟ್ ಆಯ್ತು ಅಂದ್ರೆ ಇನ್ನೊಂದ್ಸತಿ ರಿವಿಷನ್ ಮಾಡ್ಬೋದಲ್ಲ, ಇನ್ನೇನಾದ್ರು ಬಿಟ್ಟರೆ ಓದ್ಕೋಬೋದಲ್ಲ. ಈ ತರ ಮೈಂಡ್ ಸೆಟ್ ಇರಬೇಕು. ಯಾವ್ಯಾವ ಮೆಟೀರಿಯಲ್ಸ್ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಕಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಕೋಆಪರೇಟಿವ್ಗೆ ಒಂದು ಟೆಕ್ನಿಕ್ ಇದೆ. ಏನ್ ಟೆಕ್ನಿಕ್ ಅಪ್ಪ ಅಂದ್ರೆ, ಫಸ್ಟ್ ಕನ್ನಡ ಓದ್ಕೊಳ್ಳಿ. ಮೊದಲನೇದಾಗಿ ಕನ್ನಡ ಓದಿ. ಬರಿತಾ ಇದೀನಿ, ಜಾಗ ಇಲ್ಲ. ಕನ್ನಡ ಓದಿ, ಫಸ್ಟ್ ಕನ್ನಡ ಓದಿ. ಅರ್ಥ ಆಗ್ತಾ ಇದೆಯಾ? ಕೋಆಪರೇಟಿವ್ಗೆ ಫಸ್ಟ್ ಕನ್ನಡ ಓದಿ. ಫಸ್ಟ್ ಏನ್ ಮಾಡ್ಬೇಕು, ಕನ್ನಡ ಓದ್ಕೊಳ್ಳಿ. ಇಲ್ಲೂ ಇದೆ, ಓಕೆ, ನಾನು ಇದು ನೋಡ್ಲೇ ಇಲ್ಲ, ಇಲ್ಲ ಅನ್ಕೊಂಡು ಇಲ್ಲ ಅಲ್ಲೇ ಎಲ್ಲ ಬರ್ದ್ಬಿಟ್ಟೆ. ಓಕೆ, ಆಯ್ತು, ನೋ ಪ್ರಾಬ್ಲಮ್. ಇಲ್ಲಿದ್ದೀನಿ, ಓಕೆ. ಕನ್ನಡ ಓದಿ, ಫಸ್ಟ್ ಕನ್ನಡ ಓದಿ. ಎಷ್ಟು ಜನ ನೋಡ್ತಾ ಇದ್ದೀರೋ ದಯವಿಟ್ಟು ಕನ್ನಡ ಓದಿ. 50ಕ್ಕೆ 50 ಮಾರ್ಕ್ಸ್ ತಗೋಬಹುದು, ಈಸಿಯಾಗಿ ತಗೋಬಹುದು. ಇಟ್ಸ್ ಎ ವೆರಿ ಈಸಿ ಥಿಂಗ್. ಮತ್ತೆ ಹೇಳ್ತಾ ಇದ್ದೀನಿ. ಇನ್ನೇನಾರು ಮಾಡ್ಕೊಂಡ್ರೆ ಕಷ್ಟ. PDF ಮೆಟೀರಿಯಲ್ ಯಾರ್ಯಾರು ತಗೊಂಡಿದ್ರೆ ದಯವಿಟ್ಟು ಕನ್ನಡ ಮುಗಿಸಿ. ಕನ್ನಡ ಅಚ್ಚುಕಟ್ಟಾಗಿ ಮುಗಿಸ್ಕೊಳ್ಳಿ. 50ಕ್ಕೆ 50 ಮಾರ್ಕ್ಸ್ ಬರುತ್ತೆ, ಎಲ್ಲೂ ಹೋಗೋದಿಲ್ಲಮ್ಮ, ಸಿಂಪಲ್ ಆಗಿರುತ್ತೆ. ಕನ್ನಡ PDF ಮೆಟೀರಿಯಲ್ ಇರವೇ ಬರ್ತಾವ, ಯಾವ ಮೆಟೀರಿಯಲ್ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋವು ಬರಲ್ಲಮ್ಮ. ಅದೇ ಪ್ಯಾಟರ್ನ್ ಬರುತ್ತಾ? 100% ಬರುತ್ತೆ. ಕನ್ನಡ ಯಾವ ಪ್ಯಾಟರ್ನ್ ಕೊಟ್ಟಿದೀವಿ ಅದೇ ಪ್ಯಾಟರ್ನ್ ಬರುತ್ತಾ? 1000% ಬರುತ್ತೆ. 1000% ಹೇಳ್ತೀನಿ, ಅದೇ ಪ್ಯಾಟರ್ನೇ ಬರುತ್ತೆ. ಸಂಧಿ ಅಂದ್ರೆ ಅದೇ ಸಂಧಿ, ಅದೇ ಎಣೆ ಬರುತ್ತೆ. ಸ್ಟ್ರಕ್ಚರ್, ಬೇಸಿಕ್ ಅದರ ಮೂಲ ತಿಳ್ಕೋಬೇಕು ಪ್ರತಿಯೊಂದು. ಎಕ್ಸಾಂಪಲ್ ಹೇಳ್ತಾ ಇರೋದು, ಸಮಾಸ ಅಂದ್ರೆ ಏನು, ಅದ್ರ ಮೂಲ ತಿಳ್ಕೋಬೇಕು. ಮೂಲ ಏನ್ ಹೆಂಗ್ ಬಂದ್ರೆ ಇದನ್ನ ಕಂಡುಹಿಡಿಬಹುದು. ಕರ್ಮಧಾರಯ ಸಮಾಸ ಅಂದ್ರೆ ಹೆಂಗೆ ಕಂಡುಹಿಡಿಬಹುದು, ತತ್ಪುರುಷ ಸಮಾಸ ಅಂದ್ರೆ ಹೆಂಗ್ ಕಂಡುಹಿಡಿಬಹುದು. ಅರ್ಥ ಆಗ್ತಾ ಇದೆಯಾ? ವಿಭಕ್ತಿ ಪ್ರತ್ಯಯಗಳು ಏನಾದ್ರು ಬಂದ್ರೆ ತತ್ಪುರುಷ ಸಮಾಸ ಕೊಟ್ಟೋಗುತ್ತೆ. ವಿಶೇಷ ಬಂದ್ರೆ ಕರ್ಮಧಾರಯ ಸಮಾಸ. ಈ ತರ ಕ್ರೂಡ್ ಮೆಥಡ್ಗಳನ್ನ, ಅಂದ್ರೆ ಶಾರ್ಟ್ ಕಟ್ ಟ್ರಿಕ್ಸ್ ನ ಇಟ್ಕೊಂಡಿರ್ಬೇಕು. ಎಂಟೈರ್ ಕನ್ನಡ ಈ ತರ ನೀವು ಮಾಡಿ ಇಟ್ಕೊಂಡಿದ್ರೆ ಮುಗೀತು. ಇನ್ನು ಕೋಆಪರೇಟಿವ್ ಅಂತ ಇದೆ ಅಲ್ವಾ, ಕೋಆಪರೇಟಿವ್ ಸಬ್ಜೆಕ್ಟ್ ಎಲ್ಲೂ ಇಲ್ಲ ಮೆಟೀರಿಯಲ್. ಅಥೆಂಟಿಕೇಟೆಡ್ ಬುಕ್ ಒಂದೇ ಒಂದು ಬುಕ್ ಇಲ್ಲ, ಎಲ್ಲೂ ಇಲ್ಲ. ಅದೇ ಇಂಥ ಬುಕ್ ಓದಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ? ನೋ. ಅದ್ರ ಜೊತೆ 1959 ಆಕ್ಟ್ ಬುಕ್ ಓದಬೇಕು. ಆಕ್ಟ್ ಬುಕ್ ಅಲ್ಲಿ ಏನು ಓದಬೇಕು? ಕಷ್ಟ, ತುಂಬಾ ಕಷ್ಟ. ಯಾವ್ಯಾವ ಇಂಪಾರ್ಟೆಂಟ್ ಪ್ರಕರಣಗಳು ಮಾತ್ರ ನೋಡ್ಕೋಬೇಕು. ಕೋಆಪರೇಟಿವ್ ಮೆಟೀರಿಯಲ್ ಪ್ಲಸ್ ಬ್ಯಾಂಕಿಂಗ್ ಅರ್ಥ ಆಗ್ತಿದ್ಯಾ? ಇದರಲ್ಲಿ ಎಲ್ಲಾ ಬುಕ್ಸ್ ಅಲ್ಲೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ತಗೋಬೇಕು. ಎಲ್ಲಾ ಬುಕ್ಸ್ ಅದನ್ನು ಹೇಳ್ತಾ ಇದೀನಲ್ಲ, ಅದನ್ನೇ ಓಪನ್ ಆಗಿ ಹೇಳ್ತಾ ಇದೀನಿ. ಮಾಡ್ಕೊಳ್ಳಿ ಎಲ್ಲಾ ಬುಕ್ಸ್ ಪರ್ಚೇಸ್ ಮಾಡಿ. ಯಾವ್ಯಾವ ಮೇನ್ ನಿಮ್ಮ ಮಾರ್ಕೆಟ್ ಅಲ್ಲಿ ಇದಾವೆ ಎಲ್ಲ ತಗೊಂಡು, ಅದ್ರಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ಬರುತ್ತೆ ಅನ್ನೋದು ಮಾತ್ರ ಎತ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಅಷ್ಟು ಮಾತ್ರ ಎತ್ಕೊಳ್ಳಿ, ಎಕ್ಸಾಮಿನೇಷನ್ ಬರುತ್ತೆ ಅಂತಕ್ಕಂಥದ್ದು. ಇನ್ನ ಅದ್ರಲ್ಲಿ ಇರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಸ್ ಅಷ್ಟನ್ನು ಬಿಡಿಸಿ ಆನ್ಸರ್ ಕೀನ ನೋಡ್ಬೇಕು. ಪ್ರತಿಯೊಂದು ಚೆಕ್ ಮಾಡ್ಬೇಕು. ಪ್ರತಿಯೊಂದು ಆನ್ಸರ್ ಕೀ ಸರಿಯಾಗಿ ಬಿಟ್ಟಿರೋದಿಲ್ಲ, ಕಷ್ಟ. ಆನ್ಸರ್ ಕೀ ಅವ್ರು ಬಿಟ್ಟಿರ್ತಾರಲ್ಲ, ಕೆಲವೊಂದು ರಾಂಗ್ ಆಗ್ಬಿಟ್ಟಿರ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಅವೆಲ್ಲ ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು. ನೀವು ಏನೇ ಕ್ರಾಸ್ ಚೆಕಿಂಗ್ ಒಂದು 2-2.5 ಸಾವಿರ ಕ್ವಶನ್ ಆನ್ಸರ್ ಬಿಡಿಸ್ಬೇಕು. ಬಿಕಾಸ್ ನಿಮ್ಮ ಕೋಆಪರೇಟಿವ್ ಕ್ಲಿಯರ್ ಕಟ್ ಅನ್ನೋನ್ ಸಬ್ಜೆಕ್ಟ್. ಅದು ಅನ್ನೋನ್, ಯಾರಿಗೂ ಗೊತ್ತಿಲ್ಲ. ಅದು ಇನ್ ಡೆಪ್ತ್ ಏನ್ ಮಾಡ್ಬೇಕು, ಎಲ್ಲೋಗುತ್ತೆ ಏನು ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಥಿಯರಿಟಿಕಲ್ ವೇನಲ್ಲೂ ಓದಬೇಕು. ಪ್ಲಸ್ ಒಂದು 2-2 ಸಾವಿರ ಮಾಡೆಲ್ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ, ಬಿಡಿಸ್ರಿ. ಅದನ್ನ ಅಥೆಂಟಿಕೇಟೆಡ್ ಆಗಿ ಹುಡುಕ್ರಿ. ಆನ್ಸರ್ಸ್ ಅವ್ರು ಬಿಟ್ಟಿರೋದೇ ಆನ್ಸರ್ ಕೀ ಖಂಡಿತವಾಗ್ಲೂ ಅಲ್ಲ. ಎರರ್ಸ್ ಇದ್ದೇ ಇರ್ತವೆ. ಅದ್ರಲ್ಲೇನು ಹೆಸರು ಸ್ಪೆಸಿಫೈ ಮಾಡೋದು ಬೇಡ.
ಎರರ್ಸ್ ಇದ್ದೇ ಇರ್ತವೆ, ಏನೂ ಮಾಡಕ್ಕಲ್ಲ. ನೀವು ಯಾವ ಬುಕ್ ತಗೊಂಡ್ರು ಎರರ್ಸ್ ಇದ್ದೇ ಇರ್ತವೆ. ಅದರಲ್ಲಿ ಎರರ್ಸ್ನ ಕಮ್ಮಿ ಮಾಡಬೇಕು, ಮ್ಯಾಕ್ಸಿಮಮ್ ಕಡಿಮೆ ಮಾಡಬೇಕು. ಅದು ಎಲ್ಲ ಬುಕ್ಕಲ್ಲೂ ಎರರ್ಸ್ ಬಂದೇ ಬರ್ತವೆ, ಸಣ್ಣ ಪುಟ್ಟ ಎರರ್ಸ್ ಇದ್ದೇ ಇರ್ತವೆ. ಅದನ್ನ ಕಡಿಮೆ ಯಾರು ಮಾಡ್ತಾರೆ ಅದು ಒಳ್ಳೆ ಬುಕ್ ಆಗುತ್ತೆ. ತುಂಬಾ ಇಳಿಸ್ಬೇಕು, ಎಷ್ಟು ಸಾಧ್ಯನೋ ನಮ್ಮ ಕೈಯಲ್ಲಿ ಅಷ್ಟು ಕಡಿಮೆ ಮಾಡಬೇಕು. ಈಗ ಒಂದು 2-2.5 ಸಾವಿರದಲ್ಲಿ ಒಂದು 5-6 ಕ್ವಶನ್ ರಾಂಗ್ ಆಗಿದಾವೆ, ಅದನ್ನ ತಿದ್ಕೋತೀವಿ ಅಂದ್ರೆ ಬೆಟರ್ ಆಪ್ಷನ್, ದಟ್ ಈಸ್ ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ. ಅಷ್ಟಕ್ಕೆ ಇಳಿಸ್ಬೇಕು, ಅಷ್ಟಕ್ಕೆ ಇಟ್ಕೊಳ್ರಿ. ಅರ್ಥ ಆಗ್ತಾ ಇದೆಯಾ? ಇನ್ನು ಕಾನ್ಸ್ಟಿಟ್ಯೂಷನ್ ನಿಮ್ಮ ಆರ್ಟಿಕಲ್ಸ್ ಓದ್ಕೊಳ್ರಿ, ಆರ್ಟಿಕಲ್ಸ್ ಓದ್ರಿ. ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, ಪಾರ್ಟ್ಸು, ಶೆಡ್ಯೂಲ್ಸು, ಬಟ್ ಯಾರ್ಯಾರಿಗೆ ಏನೇನು ರೈಟ್ಸ್ ಇದಾವೆ, ಕಂಪ್ಲೀಟ್ ರೈಟ್ಸು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇಷ್ಟು ನೋಡ್ಕೊಂಡು ಹೋದ್ರೆ ಅವೇ ಬಂದಿರ್ತವಮ್ಮ, ಎಕ್ಸಾಕ್ಟ್ಲಿ ಅವೇ ಬಂದಿರ್ತವೆ. GK ಕೊನೆಯಲ್ಲಿ ಇಟ್ಕೊಳ್ರಿ, ಇಂಗ್ಲೀಷ್ನು ಕೊನೆಯಲ್ಲಿ ಇಟ್ಕೊಳ್ರಿ. ಇಷ್ಟು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇದು 160 ಆರಾಮಾಗಿ ಬರುತ್ತೆ, 160 ಈಸಿಯಾಗಿ ಬರುತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟನ್ನ ನಮ್ಮ PDF ಮೆಟೀರಿಯಲ್ ಎಲ್ಲ ಕೊಟ್ಟಿದೀವಿ, ಎಲ್ಲ ಪ್ರತಿಯೊಂದು ಕೊಟ್ಟಿದೀವಿ. ಇನ್ನೂ ಏನಾದ್ರು ಇದ್ರು ಹಾಕ್ತೀನಿ, ನಮ್ಮ ಹುಡುಗರಿಗೂ ಹೇಳ್ತಾ ಇದೀನಿ, ಇನ್ನೂ ಏನಾದ್ರು ಇದ್ರು ಹಾಕ್ತೀನಿ. ಓದ್ಕೊಳ್ರಿ, ಮ್ಯಾಕ್ಸಿಮಮ್ ಓದ್ರಿ ಆರಾಮಾಗಿ ಅಟೆಂಡ್ ಮಾಡ್ರಿ, ಈಸಿಯಾಗಿ ಅಟೆಂಡ್ ಮಾಡ್ರಿ. ಚಿಕ್ಕಮಂಗ್ಳೂರು ಎಕ್ಸಾಮ್ ಯಾವಾಗ ಅಂತ ಗೊತ್ತಾಗೋದಿಲ್ಲ, ಕೊಡಗು ಅನೌನ್ಸ್ ಆಗಿದೆ, ಓದ್ರಿ. ಇನ್ನ 3A 3B ಕಟ್ ಆಫ್ ಮಂಡ್ಯದ ಕೇಳ್ತಾ ಇರ್ತೀರಾ. ಸುಮಾರು ಜನ ಯಾವ ಎಕ್ಸಾಮ್ ಮುಗೀತಲ್ಲ ಅಂತಿದ್ರು. ಇಲ್ಲಮ್ಮ, ಇನ್ನ ಚಿಕ್ಕಮಂಗ್ಳೂರ್ದಿದೆ ಎಕ್ಸಾಮು, ಚಿಕ್ಕಮಂಗ್ಳೂರ್ದು ಎಕ್ಸಾಮ್ ಮುಗ್ದಿಲ್ಲ, ಕೊಡಗುದ್ ಮುಗ್ದಿಲ್ಲ, ಬೈಲಹೊಂಗ್ಲ ಮುಗ್ದಿಲ್ಲ, ಕುಮಟಾದ್ ಮುಗ್ದಿಲ್ಲ. ಯಾರು ಬೇಕಾದ್ರೂ ಹಾಕಿರ್ಬೋದು. ಎಲ್ಲಾರು ಓದ್ಕೊಳ್ರಪ್ಪ, ಅವರು ಇವರು ಅಂತ ಸ್ಪೆಸಿಫೈ ಮಾಡ್ತಿಲ್ಲ, ಎಲ್ಲಾರು ಓದಿ ಅಷ್ಟೇ, ಇನ್ನೇನಿಲ್ಲ. ಓದ್ಬೇಕು, ಎಲ್ಲರೂ ಸೆಲೆಕ್ಷನ್ ಆಗಿ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಗ್ತಾ ಇದೆಯಾ? ಇನ್ನ 3A 3B ಮಂಡ್ಯ ಅದು ಕಟ್ ಆಫ್ ಕೇಳ್ತಾ ಇದ್ರಿ, 3A 3B ಅಂಡ್ 2A 2B ಇವೆಲ್ಲ ಕೇಳ್ತಾ ಇದ್ರಿ. ಜನರಲ್ ಮೆರಿಟ್ ವರ್ಗೂನು ಅಥೆಂಟಿಕೇಟೆಡ್ ಆಗಿ ಹೇಳ್ಬೋದಮ್ಮ, ಯಾಕಂದ್ರೆ ಅದು ಒಂದೊಂದೇ ಮಾರ್ಕ್ಸ್ ಇಳಿಸ್ಕೊಂಡ್ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಒಂದೊಂದೇ ಇಳಿಸ್ಕೊಂಡ್ ಬರ್ತಾರೆ. 170 ಒಬ್ಬ ಬಂದಿದ್ದ ಅಂದ್ರೆ ಈಸ್ GM ಅಂತ ಅರ್ಥ. 169 ಬಂದಿದ್ದ ಅಂದ್ರೆ ಮತ್ತೆ ಅಗೇನ್ GM ಗೆ ತಗೋತಾರೆ. GM ರೂರಲ್ ಇದ್ರೆ ರೂರಲ್ ತಗೋತಾರೆ, ಕನ್ನಡ ಮೀಡಿಯಂ ತಗೋತಾರೆ. ಎರಡೂ ಇಲ್ಲ ಅಂದ್ರೆ GM ಹೋಗ್ತಾರೆ ಯಪ್ಪ. 168 ಮತ್ತೆ GM ಗೆ ಹೋಗುತ್ತೆ, 167 GM ಗೆ ಹೋಗುತ್ತೆ. ಇದೇ ತರ ಒಟ್ಟು ವೇಕೆನ್ಸಿ ಎಷ್ಟು, ಒಂದು 100 ಇದ್ದು ಅಂತ ಇಟ್ಕೊಳ್ರಿ. ಅರ್ಥ ಆಗ್ತಾ ಇದೆಯಾ? ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದೀನಿ. 100 ಇದ್ದು ಅಂದ್ರೆ 100 ಮೆಂಬರ್ಸ್ ನ ಇಳಿಸ್ಕೊ ಬರ್ತಾರೆ. ಎಲ್ಲಿಗೆ ನಿಮ್ಮ ಕಟ್ ಆಫ್ ಎಂಡ್ ಆಗುತ್ತೋ, ಸಪೋಸ್ 155ಕ್ಕೆ ಏನಾದ್ರು ಎಂಡ್ ಆಯ್ತು ಅಂದ್ರೆ 155 GM ಕಟ್ ಆಫ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿಂದ ಆಚೆಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂದ್ಮೇಲೆ ಬರಲ್ಲ. ಯಾರು ಎಷ್ಟು ಮಾರ್ಕ್ಸ್ ತೆಗ್ದಿರ್ತೀರಾ, ಕ್ಯಾಟಗರಿ 1 ಅವ್ರು ಯಾರು, 2A ಯಾರು, 3B ಯಾರು, 2A ಯಾರು, ಏನು ಗೊತ್ತಾಗೋದಿಲ್ಲ. ಆ ಪ್ರಿಡಿಕ್ಷನ್ ಬೇಡ, ಅದು ಅಥೆಂಟಿಕೇಟೆಡ್ ಆಗಿ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? 155 ಪ್ಲಸ್ ಜನರಲ್ ಮೆರಿಟ್ ಅಲ್ಲಿ ಇರೋರು ಸೆಲೆಕ್ಷನ್ ಆಗ್ತಾರೆ. ಇದೊಂದು ಪಕ್ಕಾ ಇನ್ಫಾರ್ಮೇಶನ್, ಪಕ್ಕಾ ಅಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದು. ನನ್ನ ಅನುಭವದಲ್ಲಿ ಹುಡುಗರು ಹೇಳಿದಂತ ಕ್ವಶನ್ಸ್ ನ ಕೇಳಿದ್ದು, ಇಂತಿಂತವ್ ಬಂದಿದ್ದು, ಇಂತಿಂತವ್ ಕಾಂಪ್ಲಿಕೇಶನ್ ಇದೆ. ಯಾವ ತರ ಕಟ್ ಆಫ್ ಮಾಡ್ತೀವಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇರ್ತಾವಲ್ಲ, ಕಾಂಪ್ಲಿಕೇಟೆಡ್ ಕ್ವಶನ್ಸ್ ತುಂಬಾ ಯಾರು ಅಟೆಂಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಕ್ವಶನ್ಸ್ ಕಾಂಪ್ಲಿಕೇಟೆಡ್ ಇದ್ದೇ ಇರ್ತವೆ ಪ್ರತಿ ಪೇಪರಲ್ಲೂ. ಅದನ್ನ ಎಲಿಮಿನೇಟ್ ಮಾಡ್ತಾ ಬರ್ತೀವಿ. ಇದು ಯಾರು ಅಟೆಂಡ್ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಮಾಡಕ್ಕಾಗಿಲ್ಲ, ನೀವು ಮಾಡಕ್ಕಾಗಿಲ್ಲ, 1 ಮಾರ್ಕ್ಸ್ ಹೋಯ್ತು ಅಂತ. ಈ ತರದವ್ ಇಳಿಸ್ಕೊಂಬತ್ತೆ. ಇದು ಮಾಡಕ್ಕಾಗಿಲ್ಲ ಅಂತ ಇದೇ ತರ ಇಳಿತಾ ಬರುತ್ತೆ. ಇದು ಇಳಿತಾ ಬಂದಿದ್ದು 170ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇಳಿತಾ ಬರುತ್ತೆ. ಒಂದು 30 ಕ್ವಶನ್ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿದ್ರು, ಅಟೆಂಡ್ ಮಾಡಕ್ ಆಗಿಲ್ಲ ಅಂತ ಎಕ್ಸಾಂಪಲ್ ಇಟ್ಕೊಡ್ರಿ. 30 ಕ್ವಶನ್ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು, ಯಾರಿಗೂ ಗೊತ್ತಾಗ್ತಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕ್ಬೇಕು ಅನ್ನೋ ಹಂತಕ್ಕೆ ಬಂತು ಅಂದ್ರೆ ಅಲ್ಲಿಗೆ 200 ಮಾರ್ಕ್ಸ್ ಅಟೆಂಡ್ ಮಾಡಿದ್ರೆ 170 ಮಾರ್ಕ್ಸ್ ತೆಗ್ದಿರ್ತಾರೆ ಅಂತ ಅರ್ಥ. ಬುದ್ಧಿವಂತರು ನಮ್ಗಿನ್ನ ತುಂಬಾ ಜನ ಇರ್ತಾರೆ, 170ರಿಂದ ತೆಗ್ದಿರ್ತಾರೆ ಅಂತ. ದಿಸ್ ಇಸ್ ದಿ ಲಾಜಿಕ್ ಬಿಹೈಂಡ್. ಇದೇ ತರನೇ ಕಟ್ ಆಫ್ ವರ್ಕ್ ಆಗೋದು. ಅರ್ಥ ಆಗ್ತಿದ್ಯಾ? ಇದು ಅನುಭವ ಇದ್ರೆ ಮಾಡ್ತೀರಾ, ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಾಗೋಗುತ್ತೆ. ಇಷ್ಟೇ ಅಂತ. ಪೇಪರ್ ಕೈಲಿದ್ರೆ ವಿತ್ ಆಕ್ಯುರೇಸಿ ಇಷ್ಟೇ ಬರುತ್ತೆ ಅಂತ ಹೇಳ್ಬೋದು. ಇಷ್ಟೇ ವಿತೌಟ್ ಪೇಪರ್ ಒಂದು ಅಂದಾಜ್ ಮೇಲೆ ಹೇಳ್ತಾ ಇದೀನಿ ಅಷ್ಟೇ. ಒಂದು ಅಂದಾಜ್ ಮೇಲೆ ಹುಡುಗರು ಹೇಳಿದಂತ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಯಾವ್ಯಾವ ಇದ್ದು ಅದೆಲ್ಲ ತಗೊಂಡು 170 ಇಳ್ಕೊಂಬರ್ಬೋದು ಅಂತ ಅಂದಾಜ್ ಮೇಲೆ ಹೇಳ್ತಾ ಇದೀನಿ. ಇಟ್ಸ್ ಅಂದಾಜ್ ಅಷ್ಟೇನೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಒಂದು ಚೂರ್ ವೇರಿಯೇಷನ್ ಆಗ್ಬೋದು, ಬಿಕಾಸ್ ಪೇಪರ್ ಕೈಯಲ್ಲಿ ಇಲ್ಲದೆ ಇರೋ ಕಾರಣದಿಂದಾಗಿ. ಇನ್ನ 155 ಪ್ಲಸ್ ಇರ್ತಕ್ಕಂಥವ್ರು GM ಅಲ್ಲಿ ಸೆಲೆಕ್ಷನ್ ಆಯ್ತೀರಾ, ಇದಂತೂ ಪಕ್ಕ ಹೇಳ್ಬೋದು. ಇರೋದ್ರಲ್ಲಿ ಒಂದು ಅಂದಾಜ್ ಮೇಲೆ ಹೇಳ್ಬೋದು. ಅಂದಾಜ್ ಮೇಲೆ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಹುಡುಗರು ಹೇಳಿದಂತ ಕೆಲವೊಂದು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ನ ಎಲಿಮಿನೇಟ್ ಮಾಡಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ತುಂಬಾ ಜನ ಹೋಗಿದ್ರು ಬರೆಯಕ್ಕೆ, ಅವ್ರನ್ನೆಲ್ಲ ಕೇಳಿ ತದನಂತರದಲ್ಲಿ ಫಿಲ್ಟರ್ ಮಾಡಿ ಹೇಳ್ತಾ ಇದ್ದೀನಿ. ಜನರಲ್ ಮೆರಿಟ್ 155 ಪ್ಲಸ್ ಇರುತ್ತೆ ಅಂತ ಅಷ್ಟೇ. ಇನ್ ಮಿಕ್ಕಿದ ಯಾವುದೇ ಪ್ರಿಡಿಕ್ಷನ್ ಬೇಡ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೇನಾದ್ರು ಕಮೆಂಟ್ಸ್ ಇದ್ರೆ ಎಲ್ಲ ಹೇಳಿದೀನಿ ಅನ್ಕೊಂತೀನಿ, ಪ್ರತಿಯೊಂದು ಕ್ವಶನ್ ಹೇಳಿದೀನಿ. ಮತ್ತೆ 3B ಯಾರು, 3A ಯಾರು ಏನು ಮಾಡಬೇಡಿ, ವೆಯ್ಟ್ ಮಾಡಿ ಅಷ್ಟೇ. 155 ಪ್ಲಸ್ ಇರೋರು ಖಂಡಿತವಾಗ್ಲೂ ಜನರಲ್ ಮೆರಿಟ್ ಸೆಲೆಕ್ಷನ್ ಆಗ್ತೀರಾ. ಮಿಕ್ಕಿದವರು 155 ಪ್ಲಸ್ ಇರೋರು ಮಿಕ್ಕಿದವರೆಲ್ಲ ವೆಯ್ಟ್ ಮಾಡಿ, ಸಮಾಧಾನವಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಬೇರೆ ಎಕ್ಸಾಮ್ಸ್ ಕಡೆ ಫೋಕಸ್ ಮಾಡಿ. ಬರ್ದಿದ್ದಾಗೋಯ್ತು,
ಎಕ್ಸಾಮ್ನ ಬರ್ದಿದ್ದಾಗಿದೆ, ಮಂಡ್ಯ ಎಕ್ಸಾಮ್ನ ಬರ್ದು ಬಂದಿದ್ದೀರಾ, ಇನ್ನದು ಬದಲಾವಣೆ ಆಗಲ್ಲ. ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಬದಲಾಗುತ್ತಾ ಯೋಚನೆ ಮಾಡಿ, ಆಗಲ್ಲ. ನೀಟಾಗಿ ಕಟ್ಬಿಟ್ಟು ಅದನ್ನ ಒಂದು ಗಂಟಲ್ಲಿ ಎತ್ತಿಟ್ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹಾಕಿದ್ರೆ ಅಥವಾ ಇನ್ನೊಂದು PSIಗೆ ಹಾಕಿದ್ರೆ, PC ಗೆ ಹಾಕಿದ್ರೆ, ಯಾವ್ದಕ್ಕೆ ಹಾಕಿರ್ತೀರೋ ಅದು ಇದು ಅಂತಲ್ಲ, ಹಾಕಿರೋದ್ರ ಕಡೆ ಗಮನ ಕೊಡ್ರಿ. ಅವ್ರು ಬಿಡ್ತಾರೆ, ಬಿಡ್ತಾರೆ, ಆನ್ಸರ್ ಕೀ ಬಿಡ್ತಾರೆ. ಎಲ್ಲ ಪ್ರತಿಯೊಂದು ಪ್ರೊಸೆಸ್ ಆಗುತ್ತೆ, ನಿಮ್ ಕೈ ಪ್ರತಿಯೊಂದು ಬರುತ್ತೆ, ಆಮೇಲಿಂದ ನೋಡ್ಕೊಳ್ರಿ. ಅರ್ಥ ಆಯ್ತಲ್ಲ? ನೆಮ್ಮದಿಯಾಗಿ ಓದೋ ಕಡೆ ಗಮನ ಕೊಡಿ. ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ಗೆ ಯಾರು ಕಾಯಕ್ ಹೋಗ್ಬಿಡ್ರಿ. ಆ ರಿಸಲ್ಟ್ ಬರುತ್ತೆ, ಇದು ಬರುತ್ತೆ ಅಂತ ಓದ್ತಾ ಇರಿ. ಬರ್ಲಿ ರಿಸಲ್ಟ್ ಪಾಡಿಗೆ ರಿಸಲ್ಟ್ ಇನ್ನು ಒಂದೂವರೆ ತಿಂಗಳ ನಂತರ ಬರುತ್ತೆ. ಹೆಚ್ಚು ಕಮ್ಮಿ ಒಂದು ಅಂದಾಜ್ ಮೇಲೆ ಹೇಳ್ತಾ ಇದೀನಿ. ಮತ್ತೆ ಅಂದಾಜ್ ಅಷ್ಟೇ, ಎಲ್ಲ ಅಂದಾಜೇನೆ. ಒಂದೂವರೆ ತಿಂಗಳು ಇಲ್ಲಿವರೆಗೂ ಬಿಟ್ಕೊಂಡ್ ಬಂದಿರೋದು ಹಳೆ ಕಥೆಗಳು ನೋಡಿದ್ರೆ ಒಂದೂವರೆ ತಿಂಗಳಲ್ಲಿ ಬಿಟ್ಟಿದ್ದಾರೆ ಎಲ್ಲರೂ. ಇವ್ರು ಏನ್ ಮಾಡ್ತಾರೋ ನೋಡ್ಬೇಕು, ನೋಡೋಣ, ಅದ್ರ ಕತೆ ಬೇರೆ. ಸೊ ಎಲ್ಲ ಕ್ಲಾರಿಫೈ ಆಗಿದೆ ಅನ್ಕೊಂತೀನಿ. ನೆಮ್ಮದಿಯಾಗಿ ಓದಿ, ಫಸ್ಟ್ ಓದೋ ಕಡೆ ಗಮನ ಓದೋ ಕಡೆ ಇರ್ಲಿ. ಎಲ್ಲ ನಾವು ಯಾವ ಮೆಟೀರಿಯಲ್ ನಿಮ್ಮ ಹತ್ರ ಇದೆ ಅದು ಅಥೆಂಟಿಕೇಟೆಡ್ ಇದ್ರೆ ಅದನ್ನೇ ರಿವೈಸ್ ಮಾಡಿ. ನಂಬರ್ ಆಫ್ ಟೈಮ್ ರಿವಿಷನ್ಸ್. ಒಂದೇ ಬುಕ್ನ, ಪಕ್ಕ ಇರೋ ಬುಕ್ನ ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಹೋಗೋದು ಬುದ್ಧಿವಂತರ ಲಕ್ಷಣ. ಬುಕ್ಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗೋದು ಖಂಡಿತವಾಗ್ಲೂ ಬುದ್ಧಿವಂತರ ಲಕ್ಷಣ ಅಲ್ಲ. ಅಲ್ಲ ಅಂದ್ಮೇಲೆ ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಈಗ ರಂಗನಾಥ್ ಬುಕ್ ಇದೆ ಅಂದ್ರೆ ಎಕ್ಸಾಂಪಲ್ ಜಿಯೋಗ್ರಫಿಗೆ ದಟ್ ಈಸ್ ಬೈಬಲ್ ಇದ್ದಂಗೆ, ಅದನ್ನೇ 10 ಸತಿ ಓದಿ. ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. 10 ಸತಿ ಓದಿ. ಸದಾಶಿವ ಇದೆಯಾ, ಅದನ್ನೇ 10 ಸತಿ ಓದಿ, ಅದರಲ್ಲೇ ಬಂದಿರುತ್ತೆ. ಅದು ಬಿಟ್ಟು ಸದಾಶಿವ ಓದ್ತೀನಿ, ಚಂದ್ರಶೇಖರಪ್ಪ ಓದ್ತೀನಿ, ಇನ್ನೊಂದು ಯಾವ್ದೋ ಮಾಲಿ ಮುದ್ದಣ್ಣ ಓದ್ತೀನಿ, ಬೇಡ. ಅದು ಆ ಆಟ ಬೇಡ. ಒಂದು ಸಾಕು, ಒಂದು ಅಥೆಂಟಿಕೇಟೆಡ್ ಇರಬೇಕು. ಯಾವ ಸಬ್ಜೆಕ್ಟ್ ಆದ್ರೂ ಸರಿ, ಅದೇ ಇದು ಸ್ಪೆಸಿಫೈ ಹೇಳ್ತಿಲ್ಲ, ಇದು ಮೆಥಡ್. ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ. ನನ್ನ ನಂಬರ್ ಇದೆ, ಮೆಸೇಜ್ ಮಾಡಿ. PDF ಮೆಟೀರಿಯಲ್ ಬೇಕಿದ್ರು ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓದ್ಕೊಳ್ಳಿ. ನಮಸ್ಕಾರ.